ನಾವು ಅಷ್ಟೇನಿಯ ಆ ಮೊದ್ಲೇನಿಯ ಬಡವ್ರ ಮನೆ ನಮ್ದುನುವೆ. ಆ ನಿಮ್ಗೆಲ್ಲ ಇಷ್ಟ ಆಯ್ತೋ ಇಷ್ಟ ಆಗ್ಲಿಲ್ವೋ? ಅಯ್ಯೋ, ನಮ್ದೇನಾದ್ರೂ ದೊಡ್ಡ ಮನೆನಾ? ನಮ್ದು ಚಿಕ್ಕ ಮನೆನೇ ತಾನೇ. ಪರವಾಗಿಲ್ಲ, ಮನ್ಸು ಒಳ್ಳೇದಾಗಿದ್ಕೊಂಡು ನಮಗೆ ಹುಡುಗಿ ಒಳ್ಳೇದಾಗಿದ್ರೆ ಸಾಕು. ಅಷ್ಟೇ ಅಮ್ಮನು ನಾನು ಕೇಳಿದ್ದು. ನನಗೂ ಅಮ್ಮ ಇರೋದು ಒಂದೇನೆ. ಅಮ್ಮನೊಬ್ರನ್ನ ಚೆನ್ನಾಗಿ ನೋಡ್ಕೊಬಿಟ್ರೆ ಅದಕ್ಕಿನ್ನೂ ಬೇರೆ ನನಗೆ ಇನ್ನೇನು ಬೇಕು ಹೇಳಿ? ನನಗೆ ಅಷ್ಟೇ ಬೇಕಾಗಿರೋದು. ಎಲ್ಲಮ್ಮ ನನ್ ಮುದ್ದಿನ ಸೊಸೆನ್ ಕರಿ. ನನ್ ಮುದ್ದಿನ ಸೊಸೆನ ಒಂದ್ಸಲ ನೋಡ್ತೀನಿ. ಇನ್ನೇನ್ ಮನೆ ನೋಡಿದ್ದಾಯ್ತು. ಊಟ ಎಲ್ಲಾನು ನಾವ್ ಈಗ್ಲೇ ಮಾಡಲ್ಲ. ಎಲ್ಲ ಒಂದೇ ಸಲ ಎಲ್ಲಾನು ಡೇಟ್ ಫಿಕ್ಸ್ ಆದ್ಮೇಲೆ ನಮ್ಮ ಮನೆಗೆ ಊಟ ಮಾಡೋದು ನಾವು. ಅಲ್ಲಿ ಗಂಟ ನಾವು ಈಗ ಹುಡುಗಿಯರ ಮನೆಗೆ ನಾವು ಊಟ ಗಿಟ್ಟ ಎಲ್ಲ ಮಾಡಕ್ಕಿಲ್ಲ. ಅಯ್ಯೋ, ಅಡ್ಗೆ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಊಟ ಮಾಡ್ಕೊಂಡೆ ಹೋಗಿ. ಏನಾಗಲ್ಲ. ಈಗ 2 ಮನೆಗೂ ಒಪ್ಪಿಗೆ ಆಯ್ತಲ್ಲ ಮದ್ವೆ. ಒಪ್ಪಿಗೆ ಆದ್ಮೇಲೆ ಮತ್ತೆ ಇನ್ನೇನೈತೆ, ಆರಾಮಾಗಿ ಊಟ ಮಾಡ್ಕೊಂಡೆ ಹೋಗಿ. ನನ್ ಮಗಳು ಸರಿಯಾಗಿ ಹೇಳ್ತಾವಳೆ, ಊಟ ಮಾಡ್ಕೊಂಡೆ ಹೋಗಿ, ಏನಾಗಲ್ಲ. ಎಲ್ಲ ರೆಡಿ ಮಾಡಿದೀವಿ. ಇನ್ನು ನೀವೊಂದ್ 5-6 ಜನ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ನೀವಿಬ್ರೇ ಬಂದ್ಬಿಟ್ಟಿದ್ದೀರಾ. ನನ್ ಮಗನಿನಿಯ ಅಯ್ಯೋ ಅಮ್ಮ ಯಾರನ್ನು ಕರೆಯೋದ್ ಬೇಡ ಕಣಮ್ಮ, ಇನ್ನು ಎಲ್ಲ ಸೆಟ್ ಆಗದ ಗಂಟ ಸುಮ್ನೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ದ. ನನ್ ಮಗಂಗೂ ಹುಡುಗಿ ಬಾಳ ಇಷ್ಟ ಆಗವಳೆ. ಒಂದ್ಕಿತ ಸಿಕ್ಕಿದ್ರಂತೆ. ಆದ್ರೂ ಶಾಸ್ತ್ರಕ್ಕೆ ಒಂದ್ಕಿತ ನೋಡ್ಕೊಂಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ಹಂಗೆ ನಿನಿಯ ಬಂದೆ. ಹಾ, ಹೇಳಿದ್ಲು ನನ್ನ ಮಗಳು. ಮಾತಾಡ್ಬೇಕು ಕಣಮ್ಮ ಅಂತ ಹೇಳ್ಬಿಟ್ಟು ಹೋಗಮ್ಮ ಅಂತ ಹೇಳಿದ್ದೆ. ಇರ್ರಿ, ನನ್ನ ಮಗಳ ಕೈಯ ಕಾಪಿನ ಕಳಿಸ್ತೀನಿ. ಮತ್ತೆ ನಿಮ್ಗೆ ಅಷ್ಟೊಂದು ಇಷ್ಟನಾ ವ್ಯವಸಾಯ ಅಂತ ಹೇಳಿದ್ರೆ? ಹಾ, ತುಂಬಾನೇ ಇಷ್ಟ ನನಗಂತೂ ವ್ಯವಸಾಯ ಅಂದ್ರೆ. ಓದೋದೆಲ್ಲ ಓದಿದ್ದೀನಿ, ಆದ್ರೂ ಸಾಕು 2 ಎಕರೆನಾಗೆ ಚೆನ್ನಾಗಿ ಹೆಂಗೋ ಬೆಳ್ಕೊಂಡು ಹಸು ಗಿಸು ನೋಡ್ಕೊಂಡು ಆರಾಮಾಗಿದ್ದೀನಿ. ಅದಕ್ಕಿನ್ನೂ ಬೇರೆ ಇನ್ನೇನಾದ್ರೂ ಬೇಕಾ ನನಗೆ? ಏನು ಬೇಡ. ನೀವು ಸಿಂಗಾಪುರಲ್ಲಿ ಇದ್ದೀರಾ ಅಂತ ಕೇಳ್ಪಟ್ಟೆ, ಇದ್ರಿ ಅಂತ ಅವಾಗ? ಹೌದು, ನಾನು ಅಲ್ಲೇ ಜಾಬ್ ಮಾಡ್ಕೊಂಡಿದ್ದೆ. ಆಮೇಲೆ ಮದುವೆ ಆದ್ಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಮನೇಲೇನೇ ಇರ್ತೀನಿ, ಪರವಾಗಿಲ್ಲ. ಅಲ್ಲೇ ಎಲ್ಲ ಮನೆ ಗೊತ್ತಲ್ಲ, ನಮ್ಮ ಅತ್ತೆ ಬಂಗಾರಮ್ಮ ಅವ್ರದ್ದೇ ಅದು ಇದು ಬಿಸ್ನೆಸ್ಸು ಕೆಲಸ ಅಂತ ನೋಡ್ಕೊಂಡು ಆರಾಮಾಗಿ ಇದ್ಬಿಟ್ಟಿದ್ದೀನಿ. ಅಯ್ಯೋ, ಹಳ್ಳಿಗಿನ ಬೆಸ್ಟು ಯಾವುದೂ ಇಲ್ಲ ಅಂತ ಅನ್ನಿಸ್ತು ಈಗ. ಕೆಲಸನೂ ಅಷ್ಟೇ ಅನಿವಾರ್ಯ ಇಲ್ಲ, ಆದರೂ ಮಾಡ್ತೀನಿ. ಯಾಕೆ ಸುಮ್ಮನೆ ಬಿಡಬೇಕು ಕೂತ್ಕೊಂಡು, ಏನು ಪ್ರಯೋಜನ ಅಂತ. ನನಗೂ ಅಷ್ಟೇ ನಿನಿಯ. ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಂದ್ರೆ ಬೋಲ್ ಇಷ್ಟ ನನಗಂತೂ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರ ಪಾಡ್ಗೆ ಅವ್ರು ದುಡ್ಕೊಂಡು ಎಲ್ಲನೂ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೋಲ್ ಇಷ್ಟ ಆಯ್ತದೆ ಅಂತ ಹೆಣ್ಮಕ್ಳಂದ್ರೆ. ನೋಡಪ್ಪ, ನನ್ನ ಮಗಳು ನಿಮ್ಮಿ. ಅಬ್ಬಬ್ಬಬ್ಬ, ನಾನ್ ಮೊದಲನೇ ಕಿತ ನೋಡ್ತಿರೋದು. ಹುಡುಗಿ ಮಾತ್ರ ಬಹಳ ಸಂದಕವಳೆ, ಬಹಳ ಸಂದಕವಳೆ. ಏನಮ್ಮ, ಏನ್ ಹೆಸರು ನಿಂದು? ನಿರ್ಮಲಾ ಅಂತ. ಎಲ್ರು ನನ್ನ ನಿಮ್ಮಿ ನಿಮ್ಮಿ ಅಂತ ಕರೀತಾರೆ. ತಗೊಳ್ಳಿ ಕಾಫಿನ. ಮಹಾಲಕ್ಷ್ಮಿ ಇದ್ದಂಗೆ ಏನಿ ಅವಳೆ. ನೋಡಕ್ ಮಾತ್ರ ಮಹಾಲಕ್ಷ್ಮಿನೇನಿಯ. ಬಹಳ ಸಂದಕಗಳೇ ಹುಡುಗಿ ಮಾತ್ರ. ನನಗಂತೂ ಬಲ್ ಇಷ್ಟ ಆದ್ಲು. ನೀವು ನನ್ನ ಮಂತ ಕುಡಿಕೊಂಬಿಟ್ಟು ಬಂದು ಕೇಳಿದಾಗ ಏನೋ ಎತ್ತೋ ಅಂತ ಅನ್ಕೊಂಡಿದ್ದೆ. ಹುಡುಗಿ ಮಾತ್ರ ಬಹಳ ಚೆನ್ನಾಗವಳೆ. ಏನಪ್ಪ ಮಗ, ನಿನಗಿಷ್ಟ ಆದ್ಲು ತಾನೇ? ಹಾಮ, ನನ್ಗೇನೋ ಒಪ್ಗೆನೆ. ಹಬ್ಬ, ನಿಮ್ಗೆ ಒಪ್ಗೆ ಆಗ್ತಾಯ್ತು ಆಗಲ್ವಂತ ಟೆನ್ಷನ್ ಆಯ್ತಾಯ್ತು ನನಗಂತೂ. ಹೆಂಗೋ ಇನ್ನ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಇನ್ನ ನೀವು ನಮ್ಮ ಮನೆಗೆ ಬಂದು ಹೋಗಿದ್ರ. ಮನೆ ನೋಡೋ ಶಾಸ್ತ್ರ ಎಲ್ಲನೂ ಇನ್ನ ಏನೂ ಇಲ್ಲ. ಸುಮ್ಕೆ ಯಾಕೆ ಸುಮ್ಕೆ ಖರ್ಚು. ನಾವು ಇವಾಗ ಸಿಂಪಲ್ ಆಗಿ ಏನಿಯ ಮಾಡೋಣ ಮದ್ವೆ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಸಿಂಪಲ್ ಆಗಿ ಏನಿಯ ಮಾಡ್ಬಿಟ್ಟು ಮದ್ವೆಯ ಹಂಗೆ ಏನಿಯ ಮುಗಿಸ್ಬಿಡನಿ ಅಂತ ಹೇಳ್ಬಿಟ್ಟು. ಏನಂತೀರಾ? ಅಲ್ಲ, ನಿಮ್ಗೇನಾರ ಆಸೆ ಇರ್ತದಲ್ವಾ, ಹೊಸಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಛೇ ಛೇ ಛೇ, ಆ ಥರ ಏನಿಲ್ಲ. ನಾನು ದೇವಸ್ಥಾನದಲ್ಲಿ ತಾಳಿ ಕಟ್ಟು ಅಂದ್ರೂ ಕಟ್ತೀನಿ. ನನಗೂ ಈ ಥರ ಗ್ರ್ಯಾಂಡಾಗಿ ಮದುವೆ ಆಗೋದು ಅದೆಲ್ಲ ಇಷ್ಟ ಇಲ್ಲ. ಸರಳ ವಿವಾಹ ಅಂದ್ರೆ ಇಷ್ಟ. ಸುಮ್ಮನೆ ದುಂದು ವೆಚ್ಚ ಎಲ್ಲ ಯಾಕೆ? ಅಷ್ಟೊಂದು ದುಡ್ಡನ್ನ ಎಲ್ಲ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಅದೆಲ್ಲ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೇನೆ ಸಿಂಪಲಾಗಿ ದೇವಸ್ಥಾನದಾಗೇನೆ ತಾಳಿ ಕಟ್ಸಿದ್ರೆ ಅದಕ್ಕೆ ನನಗೆ ಖುಷಿ ಜಾಸ್ತಿ. ನಮ್ಮ ಸಂಬಂಧಿಕರು ಅಂತ ನಮಗೂ ಏನು ಜಾಸ್ತಿ ಜನ ಇಲ್ಲ. ಕೆಲವು ಜನ ಅಷ್ಟೇ ನಮಗೂ. ಗೊತ್ತಲ್ಲ ನಿಮ್ಗೂ, ಸಂಬಂಧಿಕರು ಅಂದರೆ ಯಾವಾಗೂ ದೂರ ದೂರನೇ ಇರ್ತಾರೆ. ಅದಕ್ಕೆ ನಮಗೂ ಏನು ಅಂಥ ಸಂಬಂಧಿಕರಿಲ್ಲ. ನೀವು ಹ್ಞೂ ಅಂತ ಹೇಳಿದ್ರೆ ಬೇಕಾದ್ರೆ ಸಿಂಪಲಾಗಿ ನಾನು ದೇವಸ್ಥಾನದ ಹತ್ರನೇ ಅರೇಂಜ್ ಮಾಡ್ತೀನಿ ಮದುವೆನ. ಅಲ್ಲೇ ಮದುವೆ ಮಾಡ್ಕೊಂಡು ಮುಗಿಸಿದ್ರು ಆಯ್ತಲ್ವಾ? ಏನ್ ಮಾಡೋದಮ್ಮಿ, ಅಪ್ಪನೊಂದ್ಕಿತ ಕೇಳ್ಬೇಕಿತ್ತು. ಅದೇ ತೋಟದಾಗಿಂದ ಬತ್ತೀನಿ ಅಂತ ಹೇಳಿದ್ರು, ಫೋನ್ ಹಾಕಿದ್ದೆ. ಬತ್ತರಿರು ಮಾತಾಡ್ಲಿ. ಅದೇ ನಮ್ಮ ಮನೆಯವ್ರು ಬತ್ತೀನಿ ಅಂತ ಹೇಳೋರೆ, ಬತ್ತಾರ ಮಾತಾಡ್ತಾರೆ. ಬರ್ರಿ ಕುಂತ್ಕ ಬರ್ರಿ. ಸುಮ್ಮನೆ ಚೇರ್ ಯಾಕೆ? ತೆಗಿ, ಕುತ್ಕೋತೀನಿ ಕೆಳಗಡೆನೇನೆಯಾ? ಅಯ್ಯೋ ಪರವಾಗಿಲ್ಲ, ಕುಂತ್ಕೊಳ್ರಪ್ಪ, ಕುಂತ್ಕೊಳ್ಳಿ ಮ್ಯಾಲೆ ಏನಿಯ. ಅಯ್ಯೋ, ಕೆಳಗಡೆ ಕುತ್ಕೊಬಿಟ್ಟಿದ್ದೀರಾ, ಮ್ಯಾಲ್ಗಡೆ ಕುಂತ್ಕೊಳ್ಳೋದು ಬಿಟ್ಬಿಟ್ಟು? ಇಲ್ಲ, ಅವರೇ ಕೂತ್ಕೊಳ್ಳಿ ಅಂದ್ರು. ನನಗೆ ಕೆಳಗಡೆ ಕೂತ್ಕೊಂಡೆ ಅಭ್ಯಾಸ, ಕಂಫರ್ಟ್ ಆಗೈತೆ. ನನ್ನ ಹೆಂಡತಿ ಎಲ್ಲ ವಿಷಯನೂ ಹೇಳಿದ್ಲು. ಹಿಂಗೆ ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ತೋರಿಸಿದ್ಲು. ನನಗೂ ಬಲು ಇಷ್ಟ ಆಯಿತು. ನಾನು ಊರ ಕಡೆ ಎಲ್ಲ ನಿಮ್ಮ ಊರ ಕಡೆ ಎಲ್ಲ ವಿಚಾರಿಸಿ ನೋಡಿದೆ ಹುಡುಗನ ಬಗ್ಗೆನೂ. ಭಾಳ ಒಳ್ಳೆ ಹುಡುಗ ಅಂತ ನಮಗೂ ಗೊತ್ತಾಗೈತೆ. ಇನ್ನೇನು ನನ್ನ ಮಗಳು ಇದಕ್ಕಿನ್ನೂ ಇನ್ನೇನು ಮಾಡಬೇಕು? ಅದೃಷ್ಟ ಮಾಡೋಳೆ ನನ್ನ ಮಗಳಂತೂ ನಿಮ್ಮ ಮನೆಗೆ ಬರೋಕ್ಕೆ. ಒಸಿ ಮೊಂಡು ಅಷ್ಟೇನಿಯ. ಅಷ್ಟು ಬಿಟ್ರೆ ಭಾಳ ಒಳ್ಳೆ ನನ್ನ ಮಗಳೂ. ಮನೆ ಕೆಲಸ ಅಂತೂ ನನ್ನ ದೊಡ್ಡ ಮಗಳಿಗಿನ್ನ ಚಿಕ್ಕ ಮಗಳೇ ಸಂದಾಕ್ ಮಾಡ್ತಾಳೆ. ಮನೆ ಕೆಲಸ ಎಲ್ಲನೂ. ಓ ರೀ, ಅದೇ ಹೇಳ್ತಾವ್ರೆ ಗ್ರ್ಯಾಂಡ್ ಆಗಿ ಏನ್ ಮದ್ವೆ ಬೇಡ, ಸಿಂಪಲ್ ಆಗಿ ಏನಿ ದೇವಸ್ಥಾನದಾಗ ಏನಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾವ್ರ ನೋಡಿ. ಅಲ್ಲ, ನಮ್ಮೂರ್ ವಾದಿಗೆ ತಕ್ಕನಂಗೆ ನಾವು ಮಾಡ್ಬೇಕಲ್ವೇ? ಕೊಡೋದು ತಗೊಳ್ಳೋದು ಏನಾರ ಇದ್ರೆ ಮದುವೆ ಆದ್ಮೇಲೆ ಮಾತುಗಳು ಬರೋದು ಬೇಡ. ಮದುವೆ ಮುಂಚೆನೇ ನೀ ಅದು ಏನು ಮಾತಾಡ್ತಾರೋ ಮಾತಾಡ್ಬಿಡ್ಲಿ. ಮದುವೆ ಆದ್ಮೇಲೆ ಒಂದೊಂದು ಮಾತುಗಳು ಬರ್ತವೆ ಹೋಯ್ತವೆ. ಏನೋ ನನ್ನ ದೊಡ್ಡ ಮಗಳಿಗಂತೂ ನಾನು ಏನು ಕೊಡ್ಲಿಲ್ಲ. ಚಿಕ್ಕ ಮಗಳಿಗೆ ಬೇಕಾರೆ ಏನೋ ಒಂಚೂರು ಒಡವೆ ಪಡವೆನೋ ನಮ್ಮ ಕೈಲಾದಷ್ಟು ಕೊಟ್ಟನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ.
ಅಯ್ಯೋ ನಮ್ಗೆಲ್ಲ ಈ ವರದಕ್ಷಿಣೆ ಅದು ಇದು ಹುಡುಗಿಯರ ಕಡೆ ಕೊಡಬೇಕು ಮಾಡಬೇಕು ಅದೆಲ್ಲ ನಮ್ಗೆ ಏನು ಬೇಕಿಲ್ಲ. ಹುಡುಗಿನ ಹುಟ್ಟು ಬಟ್ಟೆ ಕರ್ಕೊಂಡು ಬಂದ್ರು ಸಾಕು, ನಾನೇ ದೇವಸ್ಥಾನದ ಹತ್ರ ಮದ್ವೆಗೆಲ್ಲ ಅರೇಂಜ್ ಮಾಡ್ತೀನಿ. ಆರಾಮಾಗಿ ಅಲ್ಲೇನೆ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಂಡ್ಬಿಡೋಣ, ಅಲ್ಲೇ ನಾವು ಮನೆ ತುಂಬಿಸ್ಕೊಂತೀವಿ. ಹಾ ಅವ್ರು ಅದನ್ನೇ ಹೇಳ್ತಾವ್ರ, ನಾನು ಅದನ್ನೇ ಹೇಳ್ತಾ ಇದೀನಿ. ಸಿಂಪಲ್ ಆಗಿ ಏನೇ ಮುಗಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನಿಮ್ ಇಷ್ಟ. ಇನ್ನೇನಂತೆ ಯಾವ್ದು ನಿಮ್ಗೆ ಏನು ತೊಂದರೆ ಇಲ್ಲ ಅಂತಂದ್ರೆ ನಮಗೂ ಯಾವ ತೊಂದರೆನೂ ಇಲ್ಲ. ಆ ಆ, ಇನ್ನ ನೀವೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂದ್ರೆ ಸಿಂಪಲ್ ಆಗಿ ಮಾಡೋಣ, ಅದ್ರಾಗ ಏನಂತೆ. ನಮಗೂ ಹೊಸಿ ದುಡ್ಗೆಲ್ಲ ಟೈಟು. ಅಯ್ಯೋ ಬುಡಿ ಅದ್ರಾಗೇನಂತೆ. ಮಾಡೋಣ ತಗೆ, ಹೆಂಗೋ ನಾವೆಂದೆಲ್ಲ ಅರೇಂಜ್ ಮಾಡ್ಕೋತೀವಿ. ನಿಮ್ ಇಷ್ಟ. ನೀವೇನೋ ಹುಡುಗಿಗೆ ಏನಾರ ಒಡವೆ ಹಾಕಂಗಿದ್ರೆ ನಿಮ್ಮ ಹುಡುಗಿಗೆ ಹಾಕಿ, ನಮ್ಮ ಹುಡುಗಂಗೆ ಏನು ಬೇಡ. ನಿಮ್ ಇಷ್ಟ ಅಷ್ಟೇನೆ. ಸರಿ ಸರಿ ಆಯ್ತು ಹೇಳಿ. ವಧು ಊಟಕ್ಕೆ ಎಲೆ ಹಾಕ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ನಾವು ಮದುವೆ ಎಲ್ಲ ಸೆಟ್ ಆಗಿ ಡೇಟ್ ಎಲ್ಲ ಫಿಕ್ಸ್ ಆಗಿ ಇದಾಗ ಗಂಟ ನಾವು ತಿನ್ನಂಗಿಲ್ಲ. ತಿಂದ್ರೆ ಸಂಬಂಧ ಕೂಡ್ ಬರಲ್ವಂತೆ. ಅದಕ್ಕೆ ನಾವು ಊಟ ಗಿಟ ಎಲ್ಲ ಮಾಡಂಗಿಲ್ಲ ನಮ್ಮ ಕಡೆ. ಹಂಗೇನೆನಿಯ ಡೇಟ್ ಎಲ್ಲ ಫಿಕ್ಸ್ ಆದ್ಮೇಲೆ ಬೀಗ್ರು ಮನೆ ಅಂತ ಊಟ ಮಾಡೋದು. ಅಲ್ಲಿ ಗಂಟ ನಾವು ತಿನ್ನಕ್ಕಿಲ್ಲ ನಾವು ಊಟವ. ಓಹ್ ಆ ಸಂಪ್ರದಾಯ ಬೇರೆನಾ? ನಿಮ್ಮಿಷ್ಟ. ಸರಿ, ಪುರೋಹಿತರ ಹತ್ರ ನಾವು ಕೇಳ್ತೀವಿ, ಡೇಟ್ ಗೀಟ್ ಫಿಕ್ಸ್ ಮಾಡ್ತೀವಿ. ನೀವು ಒಂದ್ಸಲ ಕೇಳಿ ನೋಡಿ ಡೇಟ್ ಎಲ್ಲನೂ. ಹಾ ಆಯ್ತು, ನಮ್ಮೂರ ಪುರೋಹಿತರು ಒಳ್ಳೆ ಪುರೋಹಿತರು ಅವ್ರೆ. ಅವ್ರ ತಗೇನಿಯ ಕೇಳ್ಬಿಟ್ಟು ನೋಡ್ತೀನಿ, ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ಅಂತ ಮಾಡ್ತಾರೆ. ನೀವು ಒಂದ್ಕಿತ ವಿಚಾರಿಸಿ ನೋಡಿ, ಜಾತ್ರೆಗೆ ಇದ್ಕ ಕೂಡ್ ಬರ್ತದ ಇಲ್ವಾ ಅಂತ. ಒಂದ್ಕಿತ ಹೆಸರು ಬಲದ ಮೇಲೆ ಕೇಳಿದ್ದೆ, ಸಂದ ಕೂಡ್ ಬರ್ತದೆ ಅಂತ ಎಲ್ಲ ಹೇಳಿದ್ರು. ಇನ್ನೊಂದ್ಕಿತ ಕೇಳಿ ನೋಡಿ ನೀವು. ಮನೆ ಯಾಕೆ ಸುಮ್ಕೆನೆ ಹೊಂದಾಣಿಕೆ ಇರ್ಲ ಅಂದ್ರೆ ಸುಮ್ಮನೆ ಯಾಕೆ, ಒಂದ್ಕಿತ ನೋಡಿ. ಆಯ್ತು ಬಿಡಿ, ನಮ್ಮೂರ ಪುರೋಹಿತರ ತಗೊಂಡೋಗ್ಬಿಟ್ಟು ತೋರಿಸ್ತೀನಿ ಏನು ಹೇಳ್ತಾರ. ಸರಿ ಕಣಮ್ಮ, ಇನ್ನು ನಾವು ಬರ್ತೀವಿ. ಇನ್ನೇನು ಎಲ್ಲ ನೋಡಿದ್ದಾಯ್ತು ಮಾಡಿದ್ದಾಯ್ತು. ಇನ್ನೇನೈತೆ, ಒಂದು ಫೋನ್ ಹಾಕಿ. ನೀವು ಎಲ್ಲ ಫಿಕ್ಸ್ ಆದ್ಮೇಲೆ ಫೋನ್ ಹಾಕಿ, ನಾನು ಫೋನ್ ಹಾಕ್ತೀನಿ ನಿಮ್ಗೆ. ಇನ್ನೇನು ಫೋನ್ ನಂಬರ್ ಐತಲ್ಲ, ಫೋನ್ ಎಲ್ಲನೂ ಹಾಕ್ತೀನಿ. ಸರಿನೇ? ನಾವಿನ್ನು ಹೊರಡ್ತೀವಿ. ಅಲ್ಲೆಲ್ಲ ಹೊಸ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ತಿರುಗಿ ಹೋಗ್ಬೇಕು, ಅಲ್ಲೆಲ್ಲ ನೋಡ್ಕೋಬೇಕು ಮಾಡಬೇಕು. ಇನ್ನು ಶಾನೆ ಕ್ಯಾಮೆ ಇರ್ತದೆ. ಇನ್ನು ಮದುವೆ ಡೇಟ್ ಇನ್ನು ಇನ್ನೊಂದು 15 ದಿನ 20 ದಿನನೋ ತಿಂಗ್ಳಿಗೆ ಸಿಗ್ತದೋ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ನೀವು ಬರ್ರಿ ಮಂತಕ್ಕೆ. ಏನಣ್ಣ ಬರ್ಲಿಲ್ವಲ್ಲ ನಿಮ್ಮ ಮಂತಕ್ಕೆ ಬರ್ರಿ. ಹಾ ಬರ್ತೀನಿ. ಹೆಂಗಿದ್ರು ಇಬ್ರು ಹೆಣ್ಮಕ್ಳನ್ನು ಒಂದೇ ಊರು ಕೊಡ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು ಬೊಲ್ ಸಂತೋಷ ಆತೈತಿ. ಒಬ್ಬ ಮಗಳು ಮನೆಗೆ ಬಂದ್ರೆ ಇನ್ನೊಬ್ಬ ಮಗಳು ಮನೆಗೂ ಹಂಗೆ ನೀವು ಬರ್ಬೋದು. ಅಯ್ಯೋ ದೊಡ್ಡ ಮಗಳು ವಿಚಾರ ಬಿಡಿ, ಬಂಗಾರ ಮೊರೆಯಲ್ಲಿ ನಾವೆಲ್ಲಿ ಆಯಮ್ಮನ ಸಮಕ್ ತೂಗಕ್ಕಾಯ್ತದೆ. ಸರಿ ಬರ್ತೀವಿನಾ? ಸರಿ ಆಯ್ತು, ಒಳ್ಳೇದಾಗ್ಲಿ. ರೀ, ಹಂಗಾರೆ ನಿಮ್ಗುನ್ವೆ ಎಲ್ಲ ಒಪ್ಗೆನಾ? ಹುಡುಗನ ಬಗ್ಗೆ ವಿಚಾರಿಸ್ತೀನಿ ಅಂದ್ರಲ್ಲ, ವಿಚಾರಿಸಿದ್ರೆ ಎಲ್ಲನೂ? ನಾನು ವಿಚಾರಿಸ್ದೇ ಇರ್ತೀನ? ಅಪ್ರಂಜಿ ಚಿನ್ನ ಹುಡ್ಗ ಮಾತ್ರ ಒಂದು ಕೆಟ್ಟ ಅಭ್ಯಾಸ ಇಲ್ವಂತೆ. ಏನೇನು ಒಂದು ಹುಡುಗಿಯರ್ ಸವಾಸಕ್ಕೆ ಹೋಗಕ್ಕಿಲ್ವಂತೆ. ಅವನಾಯ್ತು ಅವ್ನ ಕ್ಯಾಮೆ ಆಯ್ತು. ಇಡೀ ಊರಾಗೆ ಒಂದು 50 ಜನನ ಕೇಳ್ದೆ, 50 ಜನದ ಭಯಗುಣವೇ ಹುಡ್ಗ ಮಾತ್ರ ಹೇಳಂಗಿಲ್ಲ ಅಂತ ಅಪ್ರಂಜಿ ಅಂತಾನೆ ಹೇಳ್ತಾವ್ರಿ. ಸಖತ್ ಒಳ್ಳೆ ಹುಡುಗನಂತೆ ಬಿಡು. ಅಂದ್ರೆ ಸ್ವಲ್ಪ ಮನೆ ಕಡೆ ನಮ್ಮ ಥರನೇ ನೀವು ದುಡ್ಡು ಟೈಟು ಅಷ್ಟು ಬಿಟ್ರೆ ಇನ್ನೆಲ್ಲ ಹೋದ್ರಾಗೂ ಸಂದಕವನಂತೆ. ರೀ, ನಾವು ಕೋಟಿ ಕಟ್ಕೊಂಡು ನಿಮ್ದಿ ಇಲ್ಲ ಅಂದ್ರೆ ಏನಕ್ರಿ ಬೇಕು? ಒಳ್ಳೆ ಹುಡುಗಾದ್ರೆ ಸಾಕು. ಹೆಂಗ್ ಬೇಕಾದ್ರು ಕೂಲಿ ನಾಲಿ ಮಾಡ್ಬೇಕಾದ್ರು ಸಾಕ್ತಾನೆ. ಇವಾಗ ಕೋಟ್ಯಾಧೀಶ್ವರನ್ ಕೊಟ್ಟು ಮದುವೆ ಮಾಡಿದ್ರೆ ಕಿತ್ತೋದ್ ನನ್ನ ಮಗ ಆಗಿದ್ರೆ ಕೋಟಿನ ಒಂದೇ ತಿಂಗಳ ಕಳೆದ್ಬಿಟ್ಟು ಮುಂಬಿ ಸಾಕ್ಬಿಡ್ತಾನೆ. ಅದೇ ಒಳ್ಳೆ ಹುಡುಗಂಗೆ ಕೊಟ್ರೆ ನಾಳೆ ಕೋಟಿನೇ ಸಂಪಾದನೆ ಮಾಡ್ಬೋದು. ಇಲ್ಲ ಹೆಂಡ್ತಿನ ಕೂಲಿ ನಾಲಿ ಮಾಡಾದ್ರೂ ಸಾಕ್ತಾನೆ. ಅದೇ ನೆನೆಯ ನನಗೂ ಅನ್ನಿಸ್ತಾ ಇರೋದು. ಅದಕ್ಕೆ ನನಗೂ ಒಪ್ಪಿಗೆ ಆಯ್ತು. ಅಮ್ಮ, ಇನ್ನೇನು ನಾನು ವಿಚಾರ ಮಾಡಿದ್ದೀನಿ. ಹುಡುಗ ತುಂಬಾ ಒಳ್ಳೇನು ಅಂತ ಹೇಳೋರೆ. ಇನ್ನು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ರಿ ಅಷ್ಟೇನೆ. ರೀ, ಪುರೋಹಿತ ಹತ್ರ ಹೋಗಿ ನಾನು ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ರಾತ್ರಿ ಅಷ್ಟೊತ್ತಿಗೆ ಫೋನ್ ಹಾಕನ್ ಬೀಗ್ರಿಗೆ. ಸರಿ ಆಯ್ತು ಹೇಳು, ಹಂಗೆ ಮಾಡು. ಅಮ್ಮ, ನೀ ನನ್ನ ಮದ್ವಿಗೆ ಅಂತ ಮಾಡ್ಸಿಕ್ಕಿದ್ದಲ್ಲ ಒಡವೆ ಎಲ್ಲನೂ ನಿಮಗೆ ಕೊಟ್ಬಿಡು. ನನಗೇನು ಕಡಿಮೆ ಆಗೈತಮ್ಮ. ನನ್ನ ಹತ್ರ ಎಲ್ಲ ಒಡವೆ ಐತಲ್ಲ, ನನಗೆ ಸಾಕು. ನನ್ನ ಗಂಡ ಮಾಡಿಸ್ಕೊಡ್ತಾನೆ, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಗೊತ್ತಲ್ಲ, ನಮ್ಮ ಫ್ಯಾಮಿಲಿ ಕಡೆ ಎಲ್ಲ ಚೆನ್ನಾಗೇ ಐತೆ. ಪಾಪ ನನ್ನ ತಂಗಿಗೆ ನನಗೆ ಮಾಡ್ಸಿರೋ ಒಡವೆ ಎಲ್ಲ ಕೊಟ್ಬಿಡಮ್ಮ. ಒಬ್ಳು ಕೊಟ್ಬಿಟ್ಟು ನೀನು ಕೊಡಿದಂಗೆ ಇರೋಕ್ಕಾಯ್ತದ? ಹೆಂಗೋ ಅವಳು ಕಷ್ಟಪಟ್ಬಿಟ್ಟು ಮಾಡಿಸ್ತೀನಿ, ಸುಮ್ಕಿರಮ್ಮ. ಅಮ್ಮ, ಈಗ ನನ್ನ ಅವಶ್ಯಕತೆ ಏನೈತೆ? ನನ್ನ ಮದುವೆ ಆಗೈತೆ, ಮಗನೂ ಆಗೈತೆ. ಇನ್ನು ನನಗೇನು ಅವಶ್ಯಕತೆ ಏನೈತೆ? ನನ್ನ ಗಂಡನ ಕೇಳಿದ್ರೆ ಮಾಡಿಸ್ಕೊಡ್ತಾನೆ. ನೀನು ತಲೆ ಕೆಡ್ಸ್ಕೊಬೇಡ. ನನ್ನ ಒಡವೆನ ಅವಳಿಗೆ ಕೊಟ್ಬಿಡಮ್ಮ. ನೀ ಯಾಕೆ ಸುಮ್ಮನೆ ರಿಸ್ಕ್ ತಗತ್ತೀಯ, ಕಷ್ಟಪಡ್ತೀಯ ಹೇಳು? ಇನ್ನಂತ ಮಗಳನ್ನ ಪಡಿಯೋಕ್ಕೆ ಅದು ಎಷ್ಟು ಜನ್ಮದಾಗ ಪುಣ್ಯ ಮಾಡಿದ್ನೋ ನಾ ಕಾಣೆ ಬಿಡವ. ಸುಮ್ಮನೆ ಹೊಗಳ್ಬೇಡಿ, ಸುಮ್ಮನಿರಿ.